ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ 6 ರೀತಿಯ ಲಸ್ಸಿ ರೆಸಿಪಿಗಳನ್ನ ತೋರಿಸ್ಕೊಡಾಕತ್ತೀವ್ರಿ. ಒಂದೊಂದು ಲಸ್ಸಿ ನೋಡಿದ ಕೂಡಲೇ ಮನಸ್ಸ ಹೊರಗೆ ಬಂದು ಡ್ಯಾನ್ಸ್ ಮಾಡ್ಬೇಕ್ರಿ. ಅಷ್ಟು ಮಸ್ತ್ ಆಗಿರುವಂತಹ 6 ರೀತಿಯ ವಿಧವಾಗಿರುವಂತಹ ಬಹಳ ಸ್ವಾದಿಷ್ಟಕರವಾದಂತಹ ಲಸ್ಸಿಗಳನ್ನು ಬೇಸಿಗೆ ದಿನಕ್ಕೆ ಅಂತ ಹೇಳಿ ತಪ್ಪಲಾರ್ದ ನೀವು ಟ್ರೈ ಮಾಡಬೇಕ್ರಿ. ಹೆಂಗಂತೇಳಿ ನೋಡಕ್ರಿ, ಅದಕ್ಕಿಂತ ಮೊದಲು ನಮ್ಮ ಸವಿರುಚಿಯ ಸುಬಗು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿಬಿಡ್ರಿ. ನೋಡಿ, ಇದಕ್ಕೆ ನಾವು ಒಂದು 4 ಕಪ್ಪಷ್ಟು ಮೊಸರನ್ನು ತೊಗೊಂಡಿದ್ವಿ. ಚಲೋ ಅಂತ ಮೊಸರನ್ನು ನೀವು ಕೆನೆ ಮೊಸರಿದ್ರೆ ಭಾಳ ಒಳ್ಳೇದ್ರಿ. ಒಂದು ಗಡಿಗೆ ಒಳಗೆ ಆ ಒಂದು ಮೊಸರನ್ನು ಹಾಕಿ ಅದಕ್ಕೊಂದು ಕಪ್ಪಷ್ಟು ನೀರನ್ನು ಹಾಕಿ 1 ಕಪ್ಪಷ್ಟು ನಾವಿಲ್ಲಿ ಸಕ್ಕರೆ ಪುಡಿಯನ್ನು ಸೇರ್ಸಾಕತ್ತೀವಿ. ಅಂದ್ರೆ ಎಲ್ಲನೂ ಸಪ್ರೇಟ್ ಮಾಡ್ಕೊತ ಕುಂದ್ರಂಗಿಲ್ಲ. ನಾವು ನಿಮಗೆ ಒಂದು ಬೇಸನ್ನು ತೋರಿಸ್ಕೊಡಾಕತ್ತೀವಿ. ಫಸ್ಟಿಗೆ ಅದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕಿ ಒಂದು ಕಡಗೋಲು ತೊಗೊಂಡು ಚಂದಂಗೆ ಕಡಿಬೇಕಾಕೈತ್ರಿ. ನೀವು ಅಂದಾಗಣ ಆ ಒಂದು ಲಸ್ಸಿ ಮಜಾ ಬರೋದು. ಚೆಂದಂಗೆ ಅದೆಲ್ಲಿನೂ ಪದ್ಧತಿಯಾಗಿ ಹಿಂಗೆ ಉಳಿಬಾರ್ದಂಗೆ ನೀವು ಚೆಂದಂಗೆ ಈ ರೀತಿಯಾಗಿ ಸ್ವಲ್ಪ ಮೇಲೆ ಒಂದು ಈಸ ನೀರು ಹಾಕಿ ಈ ರೀತಿಯಾಗಿ ಈ ಸರಕು ಬುರುಕ್ ಸಂಗವ ಆಡ್ಕೋತ ಹೆಂಗೆ ಮಜ್ಜಿಗೆ ಕಡಿತಿದ್ರಲ್ಲ ಹಂಗೆ ನೀವು ಇಲ್ಲಿ ಲಸ್ಸಿ ಮಾಡ್ಬೇಕಷ್ಟೇ ರೀ. ಈ ರೀತಿಯಾಗಿ ನೀವು ಅದನ್ನು ಗೆರ್ರ ಮಾಡಿದ್ರಿ ಅಂತಂದ್ರೆ ಅದು ಬಾರ್ ಅಂತೇಳಿ ಮಸ್ತಾಗಿ ಲಸ್ಸಿ ತಯಾರಾಗ್ತದೆ ರೀ. ಇಷ್ಟೇ ನೀವು ಮಾಡಿದ್ರಿ ಅಂತಂದ್ರೆ ಒಂದು ಸಿಂಪಲ್ ಆಗಿರುವಂತಹ ಸಾಮಾನ್ಯವಾಗಿ ಎಲ್ಲರೂ ಮಾಡುತ್ತಿದ್ದಂತಹ ಸಿಂಪಲ್ ಆಗಿರುವಂತಹ ಲಸ್ಸಿ ತಯಾರಾಗ್ತದೆ ರೀ. ಅದಕ್ಕೆ ಮೇಲೆ ಸ್ವಲ್ಪ ಕೆನೆಯನ್ನು ನೀವು ಹಾಕಿದ್ರಿ ಅಂತಂದ್ರೆ ಈ ಒಂದು ಮಸ್ತಾಗಿರುವಂತಹ 1ನೇ ರೀತಿಯ ಲಸ್ಸಿ ತಯಾರಾಗ್ತದೆ ರೀ. ಇನ್ನು 2ನೇ ರೀತಿಯ ಲಸ್ಸಿಯನ್ನು ನಾವು ನೋಡೋದಾದ್ರೆ ರೀ, ಅದಕ್ಕೊಂದು ಗ್ಲಾಸ್ ಅಷ್ಟು ಲಸ್ಸಿಯನ್ನು ಅದ್ರಾಗಿಂದ ತಗೊಂಡು ಒಂದು ಜ್ಯೂಸರ್ ಅಥವಾ ಬ್ಲೆಂಡರ್ನ ಹಾಕಿ ಅದಕ್ಕೆ ಕವಾ ಅಥವಾ ಮಾವಾ ಅಥವಾ ಕೋಯಾ ಅಂತೀರಿ ನೋಡ್ರಿ, ಅದನ್ನು ಹಾಕ್ರಿ. ಈ ಒಂದು ಲಸ್ಸಿ ಏನೈತ್ರಲ್ಲ, ಇದು ಮಥುರಾ ಮತ್ತು ಬೃಂದಾವನದ ಬಹಳ ವಿಶೇಷವಾಗಿರುವಂತಹ ಲಸ್ಸಿ. 2ನೇ ರೀತಿ ಮಸ್ತಾಗಿ ಈ ರೀತಿಯಾಗಿ ನಿಮಗೆ ಅದನ್ನು ಮಾಡಿ ತೋರ್ಸಾಕತ್ತೀವಿ. ಅನಿಸ್ ತೊಗೊಂಬರೋದು ಆದ್ರೆ ಪೂರ್ತಿ ಅಲ್ರಿ. ಇಲ್ಲಿ ಸ್ವಲ್ಪ ಹಾಲಿನಾಗ ಕೋವಾನ ನೀವು ಮೊದಲು ಮಿಕ್ಸ್ ಮಾಡಿ ಇಟ್ಕೊಂಡಿರ್ಬೇಕು. ಇದನ್ನಷ್ಟ ಲಾಸ್ಟಿಗೆ ನೀವು ಹಾಕಿ ಕೊಟ್ಟಿರಿ ಅಂತಂದ್ರೆ ಮೇಲೆ ಒಂದು ಈಟ ನೀವು ಈ ಒಂದು ಕೇಸರಿನ ಹಾಲು ಹಂಗೆ ಒಂದು ಕೇಸರಿ ಇಟ್ರಿ ಅಂತಂದ್ರೆ ಕಂಪ್ಲೀಟ್ ಆಗ್ತದೆ ರೀ. ಇದು 2ನೇ ರೀತಿಯ ಲಸ್ಸಿ. ಇನ್ನು 3ನೇ ಲಸ್ಸಿಗೆ ಕೇಸರ್ ಪಿಸ್ತಾ ಫ್ಲೇವರ್ ಫುಲ್ ಆಗಿರುವಂತಹ ಲಸ್ಸಿ ನೋಡ್ರಿ. ಅದಕ್ಕೆ ಕೇಸರ್ ಮತ್ತು ಪಿಸ್ತಾನ ನೆನೆಸಿ ಇಟ್ಟಿದ್ದೇವ್ರಿ ನಾವು. ಅದಕ್ಕೆ ಲಸ್ಸಿಯನ್ನು ಹಾಕಿ ಅಂಥೇಳಿ ರುಬ್ಬಾಕತ್ತೀವ್ರಿ. ತಿದ್ರಿ ಪಿಸ್ತಾ ನಿಮಗೆ ಟಿಪ್ಸ್ ಕೊಡಬೇಕು ಅಂತಂದ್ರೆ ಹಸಿರಾಗಿ ಬರಬೇಕು ಅಂತಂದ್ರೆ ಸ್ವಲ್ಪ ಬಿಸಿನೀರಾಗ ನೆನೆಸಿ ಇಡ್ರಿ. ಆಮೇಲೆ ಅದ್ರ ಸಿಪ್ಪೆನ ತೆಗೆದುಬಿಡ್ರಿ. ಆಮೇಲೆ ಕೇಸರ್ ಅಂತೂ ಆ್ಯಸ್ ಯೂಶ್ವಲ್ ನೀವು ಹಾಲಿನಾಗ ನೆನೆಸಿ ಇಡಬೇಕಾಕೈತಿ. ಅಂದಾಗ ಈ ಒಂದು ಮಸ್ತಾಗಿರುವಂತಹ ಕಲರ್ ಬರ್ತೈತಿ. ಮೇಲೆ ಸಣ್ಣಗೆ ಕಟ್ ಮಾಡಿರುವಂತಹ ಪಿಸ್ತಾನ ಹಾಕ್ರಿ. ಅದರ ಜೊತೆ ಸ್ವಲ್ಪ ಕೇಸರನ್ನು ಹಾಕ್ರಿ. ಈ ಒಂದು ಭಾಳ ಸೊಗಸಾಗಿರುವಂತಹ 3ನೇ ಫ್ಲೇವರ್ಫುಲ್ ಆಗಿರುವಂತಹ ಕೇಸರ್ ಪಿಸ್ತಾ ಲಸ್ಸಿನೂ ಈಗ ತಯಾರಾಗ್ತೈತೆ ರೀ. ಇನ್ನು ನಮ್ಮ 4ನೇ ಲಸ್ಸಿ ನೋಡೋದಾದ್ರೆ ಈ ಒಂದು ಸೀಸನ್ನ ರಾಜ ಮಾವಿನ ಹಣ್ಣು ಏನೈತಿರಲ್ಲ ಅದರ ಲಸ್ಸಿಯನ್ನು ಮಾಡೋರಿ. ನಿಮಗೆ ಹೆಂಗೆ ಬೇಕೋ ಹಂಗೆ ಮಾವಿನ ಹಣ್ಣನ್ನು ಎಷ್ಟು ಬೇಕೋ ಅಷ್ಟು ತೊಗೊಂಡು ಅದಕ್ಕೊಂದು ಗ್ಲಾಸ್ ಅಷ್ಟು ಲಸ್ಸಿಯನ್ನು ಹಾಕಿ ನೀವೇನು ಮಾಡ್ಬೇಕ್ರಿ, ಗೆರ್ರ ಅನ್ನಿಸ್ಬೇಕ್ರಿ. ಅಂದ್ರೆ ಆ ಮಾವಿನ ಹಣ್ಣು ಪೂರ್ತಿ ಲಸ್ಸಿ ಜೊತೆ ಕುಡ್ಕೊಂಡು ಒಂದು ಮಸ್ತಾಗಿರುವಂತಹ ಮ್ಯಾಂಗೋ ಫ್ಲೇವರನ್ನು ಅದು ಹೊಂದ್ಕೊಳ್ಬೇಕ್ರಿ. ತಿದ್ರಿ ಈ ರೀತಿಯಾಗಿ ನೀವು ಮ್ಯಾಂಗೋ ಲಸ್ಸಿ ಅಥವಾ ಮಾವಿನ ಹಣ್ಣಿನ ಲಸ್ಸಿಯನ್ನು ಮಾಡ್ಬೋದ್ರಿ. ಎಲ್ಲರ ಲಸ್ಸಿಗಳು ಅಷ್ಟೇ ಮಸ್ತಾಗಿ. ಇದಕ್ಕೆ ಸಣ್ಣಂಗೆ ಮಾವಿನ ಹಣ್ಣನ್ನು ಕಟ್ ಮಾಡಿ ಲಾಸ್ಟಿಗೆ ಒಂದು ಸ್ವಲ್ಪ ಅದಕ್ಕೆ ಗಾರ್ನಿಷ್ ಮಾಡಿದ್ರಿ ಅಂತಂದ್ರೆ ಅದನ್ನು ನೋಡೋಕ್ಕೂ ಚಂದ ಕಾಣ್ತೈತೆ ರೀ. ಕುಡಿಯೋಗೂ ನಿಮ್ಗೆ ಅಷ್ಟೇ ಮಸ್ತ್ ಅನ್ನಿಸ್ತೈತೆ ರೀ. ಈ ರೀತಿಯಾಗಿ ನೀವು ಮ್ಯಾಂಗೋ ಲಸ್ಸಿಯನ್ನು ತಯಾರು ಮಾಡ್ಕೊಳ್ಬೋದು ರೀ. ಇನ್ನೊಂದು ಸಿಂಪಲ್ ಆಗಿರುವಂಥ ಲಸ್ಸಿ, ಅದಕ್ಕೆ ಒಂದು ಗ್ಲಾಸ್ ಅಷ್ಟು ಲಸ್ಸಿಯನ್ನು ಈ ಒಂದು ಜ್ಯೂಸರ್ದಾಗ ಹಾಕಿ ಅದಕ್ಕೆ 1 ಬಾಳೆಹಣ್ಣನ್ನು ನಾವಿಲ್ಲಿ ಹಾಕಾಕತ್ತೀವಿ. ಸ್ವಲ್ಪ ಗಟ್ಟಿ ಬೇಕಂದ್ರೆ ನೀವು 2 ಬಾಳೆಹಣ್ಣನ್ನು ಸೇರಿಸ್ಬೋದು ರೀ. ಇಷ್ಟನ್ನು ಮಾಡಿ ಇದನ್ನು ನೀವು ಚಲೋತಂಗೆ ಮಿಕ್ಸ್ ಆಗುವಂಗೆ ರುಬ್ಬಿ ತೊಗೊಂಡು ಬರಬೇಕಾಗದ್ರಿ. ಇದು ನಿಮಗೆ ಈಸಿಯಾಗಿ ಮಾಡಿಕೊಳ್ಳುವಂತಹ ಒಂದು ಸ್ವಾದಿಷ್ಟಕರವಾಗಿರುವಂತಹ ಮತ್ತು ಮನಸ್ಸಿಗೆ ಸಮಾಧಾನ ಆಗುವಂತಹ ಒಂದು ಲಸ್ಸಿ ಇದೆ. ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿ ಗಾರ್ನಿಷ್ ಮಾಡಿಬಿಡ್ರಿ. ಈ ಒಂದು ಬನಾನಾ ಲಸ್ಸಿನೂ ಅಷ್ಟೇ ಚಲೋತ್ನಂಗೆ ತಯಾರಾಗ್ತದೆ ರೀ. ಇನ್ನೊಂದು ಮಸ್ತಾಗಿರುವಂತಹ ನಮ್ಮ 6ನೇ ಲಸ್ಸಿ, ಅದಕ್ಕೆ ಏನು ಮಾಡಿರಿ, 1 ಗ್ಲಾಸಷ್ಟು ಲಸ್ಸಿಯನ್ನು ತೊಗೊಂಡು ಅದಕ್ಕೆ ನೀವು ರೋಸ್ ಪೆಟಲ್ಸ್ ಅಥವಾ ಗುಲಾಬಿ ಹೂವನ್ನು ಹಾಕ್ಬೋದ್ರಿ. ಇಲ್ಲ ರೂ ಅಬ್ಜಾಯಿಂದ ಸಹ ಮಾಡ್ಬೋದ್ರಿ. ನಾವಿಲ್ಲಿ ಸ್ವಲ್ಪ ರೂ ಅಬ್ಜಾನ ಹಾಕಿದ್ದೀವಿ. ಅಥವಾ ನೀವು ಯಾವುದಾದ್ರು ರೋಸ್ ಫ್ಲೇವರ್ ಏನು ಬೇಕಾದ ಹಾಕ್ರಿ, ಹಾಕಿ ಅದನ್ನು ಮಿಕ್ಸ್ ಮಾಡಿರಿ. ಈ ರೀತಿಯಾಗಿ ಮಾಡಿದ್ರಿ ಅಂತಂದ್ರೆ 6ನೇ ಲಸ್ಸಿನೂ ಭಾಳ ವಿಶೇಷವಾಗಿರುವಂತಹ ರೂ ಅಬ್ಜಾ ಲಸ್ಸಿ ಅಥವಾ ರೋಸ್ ಫ್ಲೇವರ್ ಫುಲ್ ಆಗಿರುವಂತಹ ಲಸ್ಸಿ ತಯಾರಾಗ್ತದೆ ರೀ. ಅದನ್ನು ನೀವು ತಪ್ಪಲಾರ್ದ ಟ್ರೈ ಮಾಡಬೇಕ್ರಿ. 6 ಲಸ್ಸಿ ಏನದಾವ್ರಲ್ಲ ಇವು ನಿಮಗೆ ಬೇಸಿಗೆ ದಿನಕ್ಕೆ ಭಾಳ ಒಳ್ಳೇದ್ರಿ. ಭಾಳ ದೇಹ ತಂಪು ಮಾಡಿಬಿಡ್ತೈತೆ ರೀ ಮತ್ತು ಬಾಯಿ ರುಚಿನೂ ಕಾಣ್ತೈತೆ ರೀ. ಇವನ್ನ
ನೀವೇನು ಮಾಡಿರಿ, ಮೊಸರು ತೊಗೊಳ್ಳುವಾಗನ ಮೊದಲಿಗೆ ನಾ ಸ್ವಲ್ಪ ತಂಪು ಮಾಡಿ ಇಟ್ಕೊಂಡಿರ್ರಿ, ಗಡಿಗೆ ಒಳಗೋ ಅಥವಾ ಫ್ರಿಜ್ದಾಗೋ ಇಡ್ರಿ, ತಂಪು ಮಾಡಿ ತೊಗೊರಿ. ಇಲ್ಲ ಅಂತಂದ್ರೆ ಆಮೇಲೆ ಸ್ವಲ್ಪ ತಂಪು ಮಾಡಿ ಕೊಟ್ಟಿದ್ದಂದ್ರೆ ಹಂಗೆ ಕೊಡಿರಿ, ಭಾಳ ಮಸ್ತ್ ಇರ್ತೈತಿ. ತಪ್ಪಲಾರ್ದ ಟ್ರೈ ಮಾಡಿ, ಹಂಗೆ ವಿಡಿಯೋನ ಶೇರ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು.